ನಿಮ್ಮ ಡಾಕ್ಟರ್ಗೆ ಸ್ವಾಗತ. ನಾನು ಚೈತ್ರಾಂಚನ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಕುತ್ತಿಗೆ ನೋವು, ಸೊಂಟ ನೋವು, ಹಾಗೆ ಮಂಡಿ ನೋವು, ಇವು ಇತ್ತೀಚಿನ ದಿನಗಳಲ್ಲಿ ತುಂಬಾ ಕಾಮನ್ ಆಗಿ ಕಾಡ್ತಾ ಇರುವಂತಹ ಸಮಸ್ಯೆಗಳಲ್ಲಿ ಪ್ರಮುಖವಾದವು. ಈ ನೋವುಗಳು ಕಾಣಿಸ್ಕೊಂಡ್ರೆ ಹಿಂಸೆ ಅನುಭವಿಸಬೇಕಾಗುತ್ತೆ. ಸ್ಪಾಂಡಿಲೋಸಿಸ್ ಸಮಸ್ಯೆಯಿಂದ ಉತ್ಸಾಹ ಕುಗ್ಗುತ್ತೆ. ಅಲ್ಲದೆ ಈ ನೋವುಗಳು ಬೆಡ್ ರೆಸ್ಟ್ ತೆಗೆದುಕೊಳ್ಳುವಂತೆ ಕೂಡ ಮಾಡುತ್ತೆ. ಹಾಗಿದ್ರೆ ಎಲ್ಲಾ ವಯಸ್ಸಿನವರನ್ನು ಕಾಡುವಂತ ಈ ಸ್ಪಾಂಡಿಲೋಸಿಸ್ಗೆ ಕಾರಣಗಳೇನು? ಇವುಗಳಲ್ಲಿರುವಂತ ವಿಧಗಳು ಯಾವುವು? ಸೂಕ್ತ ಚಿಕಿತ್ಸೆ ಪಡೆಯುವ ಮೂಲಕ ನೋವಿನಿಂದ ಮುಕ್ತಿ ಹೊಂದಬಹುದಾ? ಇನ್ನು ಇದರ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು? ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕೃಷ್ಣ ಕೆಎನ್, ಡೈರೆಕ್ಟರ್ ಹಾಗೆ ಸೀನಿಯರ್ ಕನ್ಸಲ್ಟೆಂಟ್, ಬ್ರೈನ್ ಅಂಡ್ ಸ್ಪೈನ್ ಸರ್ಜನ್, ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್, ಬೆಂಗಳೂರು. ಬನ್ನಿ ಅವರೊಂದಿಗೆ ಮಾತನಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಚೈತ್ರ ಅವರೇ, ವೀಕ್ಷಿಸ್ತಾರೆ. ಎಸ್ ಡಾಕ್ಟರ್, ಬೇಸಿಕ್ ಆಗಿ ಕೇಳಬೇಕಂತ ಹೇಳಿದ್ರೆ ಮುಂಚೆ ಇರೋ ಥರ ಇಲ್ಲ. ಒಂದು 40-50 ವರ್ಷ ಆದಮೇಲೆ ಏನೋ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ, ಆ ಥರವಾಗಿ ಇಲ್ಲ. ಎಲ್ಲ ವಯಸ್ಸಿನವರಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತಾ ಇರ್ತದೆ. ಬಿಯಾಂಗ್ ಸೀನಿಯರ್ ಡಾಕ್ಟರ್, ಯಾಕೆ ಅಂತ ಅನಿಸುತ್ತೆ ನಿಮಗೆ? ಇದು ನೋಡಿ, ನೀವು ಹೇಳಿದ್ದು ಅಕ್ಷರಶಃ ನಿಜ. ದಿನೇ ದಿನೇ ನಾವು ನನ್ನ ಪ್ರಾಕ್ಟೀಸಲ್ಲಿ ಒಂದು 40 ವರ್ಷದಲ್ಲಿ ಮುಂಚೆ ಒಂದು 40 ವರ್ಷ 50 ವರ್ಷ ಆದಮೇಲಿರೋರಿಗೆ ನಾವು ಜಾಸ್ತಿ ನೋಡ್ತಾ ಇದ್ವಿ. ಇವಾಗ 20 ವರ್ಷ ಆದ ಕೂಡಲೇ ಬರುತ್ತೆ. ತುಂಬ ಜನ ಆಸ್ಪತ್ರೆಗಳು ಬರ್ತಿದ್ದಾರೆ. ಇದು ನಮ್ಮ ಲೈಫ್ ಸ್ಟೈಲ್ ಬದಲಾವಣೆ ಮತ್ತು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಈ ಬೆನ್ನು ಹುರಿ ಮತ್ತು ಬೆನ್ನು ಮೂಳೆದು ಕಡಿಮೆ ಆಗಿದೆ. ಆದರೆ ನಮ್ಮ ಆ್ಯಕ್ಟಿವಿಟೀಸು ಬೇರೆ ಬೇರೆ ಥರ ಜಾಸ್ತಿ ಆಗಿದೆ. ಅದರಿಂದ ಆ್ಯಕ್ಟಿವಿಟೀಸ್ ತಪ್ಪಂತ ನಾನು ಹೇಳಲ್ಲ, ಅದು ಸರಿಯಾದ ಕ್ರಮ ನಮ್ಮಲ್ಲಿ ತಿಳಿತಾ ಇಲ್ಲ. ಬೇಕಾದಷ್ಟು ನಮಗೆ ಮಾಹಿತಿಗಳು ಬರ್ತಾ ಇದೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಇದು ಒಂದು ತೊಂದರೆ. ಮತ್ತು ಸಾಕಷ್ಟು ಬೆಂಗಳೂರಂಥ ರಸ್ತೆಗಳಲ್ಲಿ ಓಡಾಟ, ನಮ್ಮ ವೆಹಿಕಲ್ ಯೂಸ್ ಮಾಡೋದು, ನಾವು ಕೂತ್ಕೊಳ್ಳೋವಂಥ ಒಂದು ಕುರ್ಚಿ ಅಥವಾ ಏನು ಫರ್ನಿಚರ್ ಏನಿದೆ, ಇದೆಲ್ಲ ನೋಡಲಿಕ್ಕೆ ಚೆನ್ನಾಗಿರ್ತದೆ. ಆದರೆ ನಮ್ಮ ಬೆನ್ನು ಹುರಿಗೆ ಅಷ್ಟು ಒಳ್ಳೆಯದಾ ಇದು ಗೊತ್ತಾಗ್ತಿಲ್ಲ. ಮತ್ತು ಇನ್ನೊಂದು ಅರ್ಧಂಬರ್ಧ ತಿಳುವಳಿಕೆ ಇದೆ. ಎಲ್ಲ ಕಡೆಗೂ ನಾವು ಬೆಂಗಳೂರು ತುಂಬ ನಾವು ಫಿಟ್ನೆಸ್ಸು ಸೆಂಟರ್ಸು ಮತ್ತು ಫಿಸಿಯೋಥೆರಪಿ, ಈ ಬೆನ್ನೋವು, ಕತ್ತು ನೋವು, ಈ ಸ್ಪಾಂಡಿಲೋಸಿಸ್ಗೆ ಸಿಕ್ಕಾಪಟ್ಟೆ ಥರ ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ ನಾವು ನೋಡ್ತೇವೆ. ಯಾವುದು ಯಾರಿಗೆ ಸೂಟ್ ಆಗುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟು. ಇದನ್ನು ತಿಳ್ಕೊಳ್ಳದೆ ನಮ್ಮ ಹತ್ರ ಭಾಳಷ್ಟು ಜನ ಚಿಕ್ಕ ವಯಸ್ಸಿನವರು ಈಚೆಗೆ ಇಂಜರಿ ಮಾಡ್ಕೊಂಡು ಬರ್ತಾರೆ. ಹೆಚ್ಚು ಕಡಿಮೆ ಪಾಪ ಜಿಮ್ಮಿಗೋ ಅಥವಾ ಯಾವುದಕ್ಕೆ ಅವ್ರು ಹೋದವರು, ಅಲ್ಲಿ ಜಿಮ್ಮಿಗೆ ಹೋಗೋದು ತಪ್ಪು ಅಂತ ನಾನು ಹೇಳಲ್ಲ. ಅವರ ಕಂಡೀಷನ್ನು, ಅವರ ದೇಹಕ್ಕೆ ಯಾವ ಎಕ್ಸರ್ಸೈಸ್ ಮಾಡಬೇಕು, ಯಾವ ತರಹ ಸಾಧನಗಳನ್ನ ಉಪಯೋಗಿಸ್ಬೇಕು, ಇದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ, ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಈ ನೋವುಗಳು ಕಡಿಮೆನೂ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಓಕೆ ಡಾಕ್ಟರ್, ಇವಾಗ ಬೇಸಿಕಲಿ ಒಂದು ಸ್ವಲ್ಪ ಪೇಯ್ನ್ ಇರ್ಬೋದು, ಇನಿಷಿಯಲಿ ಬ್ಯಾಕ್ ಪೇಯ್ನ್ ಸ್ವಲ್ಪನೇ ಕಾಣಿಸ್ಕೊಳ್ಬೋದು. ಅದು ಸಾಮಾನ್ಯ ಅನ್ನುವಂಥದ್ದ ಅಥವಾ ಅವಾಗಲೇ ತೋರಿಸ್ಕೊಳ್ಬೇಕಾಗತ್ತಾ, ಹೇಗೆ ಅಂತ? ಬಿಕಾಸ್ ಎಲ್ಲ ಬಾಡಿದೊಂದು ಪವರ್ ಬೇರೆನೇ ಇರುತ್ತಲ್ವ ಡಾಕ್ಟರ್, ನೋವನ್ನು ತಡೆದುಕೊಳ್ಳುವಂಥದ್ದು. ಏನು ಹೇಳ್ತೀರಾ? ಹೌದು, ಇದು ಭಾಳ ಕ್ಲಿಷ್ಟವಾದ ಪ್ರಶ್ನೆ. ಯಾಕೆಂದರೆ ನಮ್ಮಲ್ಲಿ ಏನು ಹೇಳ್ತೀವಿ, ಯಾವ ನೋವು ಯಾವ ಥರ ತಿರುಗತ್ತೆ ಅಂತ ಹೇಳೋದು ಕಷ್ಟ. ಸಾಮಾನ್ಯವಾಗಿ ಬರೋ ಒಂದು ಸೊಂಟ ನೋವು ಇದೆಲ್ಲ ಎಲ್ಲ ವಯಸ್ಸಿನವ್ರಿಗೂ ಬರ್ತಾಯಿದೆ. ಅದರೊಳಗೂ ಒಂದು 30ರಿಂದ 50 ವರ್ಷದಲ್ಲಿ ಇರೋರಿಗೆ, ಅಂದರೆ ಆ್ಯಕ್ಟಿವಿಟಿ ನಾವು ಇರೋದು ಪ್ರಪಂಚದಾದ್ಯಂತ ಒಂದು ಅಕ್ಯೂಟ್ ಬ್ಯಾಕ್ ಪೇನ್ ಅಂತ ನಾವೇನು ಹೇಳ್ತೀವಿ ಅಥವಾ ಕತ್ತು ನೋವು ಬರೋ ಚಾನ್ಸಸ್ ಇರುತ್ತೆ. ಇದು ಸಾಮಾನ್ಯವಾಗಿ ಒಂದು ಮಸಲ್ಸ್, ನಮ್ಮ ಬೆನ್ನು ಹುರಿ ಸುತ್ತಮುತ್ತ ಇರುವಂಥ ಮಸಲ್ ಇಂಜರಿ ಆಗಿರ್ಬೋದು, ಅಥವಾ ಒಂದು ಸ್ಪ್ಯಾಸಮ್ ಬಂದಿರ್ಬೋದು, ಯಾವುದೋ ಒಂದು ಪಾಶ್ಚರಲ್ಲಿ ನಾವು ಕೂತ್ಕೊಂಡು ಒಂದು ಟ್ರಾವೆಲ್ ಮಾಡಿರ್ತೀವಿ, ಒಂದು ಪರ್ಟಿಕ್ಯುಲರ್ ಯಾವುದೋ ಒಂದು TV ಶೋನೇ ನೋಡ್ತಾ ಕೂತಿರ್ಬೋದು, ನಾವೊಂದು ತುಂಬ ಕುಷನ್ ಇರೋ ಈ ಥರ ನೋವು ಬಂದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಅದು 1-2 ದಿನಗಳಲ್ಲಿ ನಾವು ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಅಥವಾ ಮನೆಯಲ್ಲೇ ಒಂದು ವೈದ್ಯಕೀಯ ಮಾಡ್ಕೊಳ್ಳೋದಿರುತ್ತೆ. ಎಷ್ಟೋ ಜನ ಒಂದು ಸ್ವಲ್ಪ ಕಾವು ತೊಗೋತಾರೆ ಅಥವಾ ಕೋಲ್ಡ್ ಪ್ಯಾಕ್ ತೊಗೊಳ್ತೀವಿ, ಅಥವಾ ಹೆಚ್ಚು ಅಂದರೆ ಒಂದು ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ ತೊಗೊಳ್ತೀವಿ. ಇದರಿಂದ ಹೋಗ್ಬೋದು. ಯಾವಾಗ ಅದು ಇದಕ್ಕಿಂತ ಜಾಸ್ತಿಯಾಗಿ ತೋರುತ್ತೆ, ಯಾವುದೇ ನಮ್ಮ ಒಂದು ಈ ಬೆನ್ನೋವು ಅನ್ನೋದು 2-3 ದಿನ ಆದರೂ ಹೋಗ್ತಾ ಇಲ್ಲ, ತಿರ್ಗೋಕ್ಕಾಗಲ್ಲ, ಮಲಗಿದ್ರೆ ಎದ್ದು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಆಕ್ಟಿವಿಟೀಸ್ ಕೂಡ ಆಗಲ್ಲ, ಅಂಥದ್ದು ಇದ್ದಾಗ
ಮತ್ತು ಕೆಲವೊಮ್ಮೆ ಕತ್ತು ನೋವು, ಈಗ ಬೆನ್ನು ನೋವು ಸಮೇತ ಕತ್ತು ನೋವು ಕೂಡ ಇನ್ಕ್ರೀಸ್ ಆಗ್ತಾಯಿದೆ. ಮುಂಚೆಗೆ ನಾವು ಕತ್ತು ನೋವು ಅಂದರೆ ಸ್ಪಾಂಡಲೋಸಿಸ್ಸು ವಯಸ್ಸಾದವರೆಗೆ ಬರುವಂಥದ್ದು, ನಮ್ಮ ಒಂದು ಈ ಬೆನ್ನು ಮೂಳೆ ಮತ್ತು ಆ ಡಿಸ್ಕು ಜಾಯಿಂಟ್ಗಳು ಸೌದಾದಾಗ ಬರುವಂಥ ಪರಿಸ್ಥಿತಿ, ಕತ್ತು ನೋವು ಬರ್ತಾಯಿತ್ತು, ಕೂತ್ಕೊಂಡ್ರೆ ಆಗಲ್ಲ ಅನ್ನೋದು. ಇವಾಗ ಚಿಕ್ಕ ವಯಸ್ಸವರೆಗೂ ಬರುತ್ತೆ, ನಮ್ಮದು IT ವರ್ಕು ಇದೆಲ್ಲ ಇರೋದ್ರಿಂದ. ಅಂಥವರು ಕೂಡ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಾದರೆ, ಸಾಮಾನ್ಯವಾಗಿ ಬರೋ ಒಂದು ನೆಕ್ ಪೇನಲ್ಲಿ ನಾವು ಮಸಾಜ್ ಮಾಡೋಕ್ಕೆ ಹೋಗಬಾರ್ದು. ಆ ನೋವು ವಿಪರೀತ ಜೋರಾಗಿದ್ದು ಮೂವ್ ಮಾಡೋಕ್ಕೆ ಆಗಲಿಲ್ಲ ಅಂತಿದ್ದರೆ, ಅಥವಾ ಆ ಕತ್ತು ನೋವು ಅಥವಾ ಬೆನ್ನು ನೋವು ಸಮೇತ ಕೈಗೆ ಅಥವಾ ಕಾಲಿಗೆ ನಾವು ಸಯಾಟಿಕಾ ಅಂತೇನು ಒಂದು ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು, ಅಂಥದ್ದೇನಾದ್ರು ಬರ್ತಾ ಇದ್ದರೆ ಚಳಕು ಹೊಡೆಯೋದು ಅಂತ ಹೇಳ್ತಾರೆ ಕನ್ನಡದಲ್ಲಿ, ಅಥವಾ ಒಂದು ಕರೆಂಟು ಹೋದಾಗ ಆಗ್ತಾಯಿದ್ರೆ ಆವಾಗ ಒಂದು ನರನೂ ಅಫೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ. ಅಂಥವರು ಡೆಫಿನೆಟ್ಟಾಗಿ ಪರೀಕ್ಷೆ ಮಾಡ್ಕೊಳ್ಳೋಕೆ ಬರಬೇಕಾಗುತ್ತೆ. ಇವಾಗ ಸ್ಪೈನ್ ಸಮಸ್ಯೆ ಅನ್ನೋದು ಬಹಳ ಕಾಮನ್ ಆಗಿಬಿಟ್ಟಿದೆ ಎಲ್ಲ ವಯಸ್ಸಿನವರಲ್ಲೂ. ವಾಟ್ ಇಸ್ ದ ರೈಟ್ ಏಜ್ ಅಂತ ಪಡೆದುಕೊಳ್ಳೋದಕ್ಕೆ? ಈ ಏಜಲ್ಲಿ ಬಂದರೆ ಸಾಮಾನ್ಯ ಈ ಏಜಲ್ಲಿ ಬರುತ್ತೆ, ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದು ಅದು ಇವಾಗ ಬಹಳ ಕಷ್ಟ ಆಗಿಬಿಟ್ಟಿದೆ. ನಾನು ಮುಂಚೆನೇ ಹೇಳಿದಾಗೆ ಬೆನ್ನು ಎಲ್ಲ ಜಾಯಿಂಟ್ಗಳು ಸೌದಾಗೆ ನಿಶಕ್ತಿಯಿಂದ ಬರುವಂಥದ್ದು, ಮತ್ತು ಹೆಂಗಸರಲ್ಲಿ ಸ್ಪೆಷಲಿ ಈ ಆಸ್ಟಿಯೋಪೊರೋಸಿಸ್ ಅಂದರೆ ಈ ಬೆನ್ನ ಮೂಳೆಯಲ್ಲಿ ಅಥವಾ ಎಲ್ಲ ಮೂಳೆಗಳಲ್ಲಿ ಒಂದು ಕ್ಯಾಲ್ಶಿಯಂ ಕಂಟೆಂಟು ಮತ್ತು ಆ ಮೂಳೆ ಏನಂತಾರೆ ಸಪೂರ ಆಗೋದ್ರಿಂದ ಬರ್ತಾಯಿತ್ತು. ಅದೆಲ್ಲ ಒಂದು 50 ವರ್ಷ 60 ವರ್ಷ ಆದಮೇಲೆ ಬರ್ತಿತ್ತು. ಮತ್ತು ಲೇಬರ್ ಅಂದರೆ ಹಾರ್ಡ್ ಲೇಬರ್ಸ್ ಇರ್ತಾರಲ್ಲ, ಈಗ ಕೂಲಿ ಕೆಲಸ ಮಾಡುವಂಥವ್ರು, ಭಾರ ಎತ್ತುವಂಥವ್ರು, ಮತ್ತು ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ವರ್ಕರ್ಸ್ಗೆ ಇದೆಲ್ಲ ಮುಂಚೆ ಜಾಸ್ತಿ ಇರ್ತಾಯಿತ್ತು. ಇವಾಗ ನಾವು ನೋಡಬೇಕು ಅಂದರೆ ಒಂದು ಸ್ಪೆಕ್ಟ್ರಮ್ ಎಷ್ಟು ಒಂದು ನಮ್ಮ ಆಸ್ಪತ್ರೆಯಲ್ಲಿ ನಾನೇನಾದ್ರು ನೋಡ್ತೀನಿ ಇವತ್ತು ಬ್ಯಾಕ್ ಪೇನ್ ಅಂದರೆ, ಸಾಮಾನ್ಯವಾಗಿ ಇದು ಗ್ಲೋಬಲ್ ಸ್ಟ್ಯಾಟಿಸ್ಟಿಕ್ಸ್ನ ನಾವು ಸೇರ್ತಾ ಇದ್ದೀವಿ. ಅಂದರೆ ಒಂದು ಸಾಮಾನ್ಯ ಜನದಲ್ಲಿ ಇವತ್ತು ಬೆಂಗಳೂರು ಪಾಪ್ಯುಲೇಷನಲ್ಲಿ ಒಂದು 10% ಜನ ಮಿನಿಮಮ್ ಒಂದು ಅಟ್ ಎ ಪಾಯಿಂಟ್ ಇನ್ ಟೈಮ್ ವಿಲ್ ಬಿ ಸಫರಿಂಗ್ ಫ್ರಮ್ ಬ್ಯಾಕ್ ಏಕ್ ರಿಕ್ವೈರಿಂಗ್ ಸಮ್ ಟ್ರೀಟ್ಮೆಂಟ್. ಇದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಎಸ್ಟಿಮೇಟ್ ಈಸ್ ಅಬೌಟ್ 15% ಆಗ್ಬೋದು ಇನ್ನು 20 ವರ್ಷದಲ್ಲಿ ಇದೇ ರೀತಿ ನಾವು ಕಂಟಿನ್ಯೂ ಆದರೆ. ಅದರಿಂದ ಇದೊಂದು ದೊಡ್ಡ ಒಂದು ಪಬ್ಲಿಕ್ ಹೆಲ್ತ್ ನಾವೇನು ಹೇಳ್ತೀವಿ, ಪಬ್ಲಿಕ್ ಹೆಲ್ತ್ ಇಶ್ಯೂ ಆಗಿದೆ. ಇದು ಎಕನಾಮಿಕ್ಸ್ ಮೇಲೂ ವರ್ಕೌಟ್ ಆಗುತ್ತೆ. ಅಮೇರಿಕಾ ದೇಶದಲ್ಲೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇದೆ, ನಮ್ಮಲ್ಲಿ ಅಷ್ಟು ಕ್ಲಿಯರಾಗಿ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ. ಇತ್ತೀಚೆಗೆ ನಾವು ಸ್ಟಡೀಸ್ ಎಲ್ಲ ಮಾಡ್ತಾಯಿದ್ದೀವಿ. ಒಂದು ಎಸ್ಟಿಮೇಟ್ ಏನಿದೆ ಅಂತಂದರೆ ಹೆಚ್ಚು ಕಡಿಮೆ $135 ಬಿಲಿಯನ್ ಅಂದರೆ 135 ಶತಕೋಟಿ ಡಾಲರ್ಗಳಿಗಿಂತ ಜಾಸ್ತಿ ಒಂದು ವರ್ಷದಲ್ಲಿ ವೇಸ್ಟ್ ಆಗ್ತಾಯಿದೆ. ಯಾವುದೇ ಕಾರಣಕ್ಕೆ ಒಬ್ಬ ಪ್ರೊಡಕ್ಟಿವ್ ಏಜ್ 20ರಿಂದ 40, 50, 60 ವರ್ಷಕ್ಕೆ ನಾವೇನು ಪ್ರೊಡಕ್ಟಿವ್ ಏಜ್ ಅಂತೀವಿ, ಆ ವಯಸ್ಸಿನಲ್ಲಿ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಾಯಿದೆ. ಆ ವಯಸ್ಸಲ್ಲಿ ಬ್ಯಾಕ್ ಆಗ್ತಿರೋದ್ರಿಂದ ಇದರ ಸೊಸೈಟಲ್ ಮತ್ತು ಎಕನಾಮಿಕ್ ಇನ್ಫ್ಲುಯೆನ್ಸು ಅದರಿಂದ ತೊಂದರೆ ಜಾಸ್ತಿ ಆಗ್ತಾಯಿದೆ. ಇವಾಗ ಒಬ್ರು ಡಾಕ್ಟ್ರಿಗೆ ಗೊತ್ತಾಗುತ್ತೆ ಏನಾದರೂ ಪೇನ್ ಕಾಣಿಸ್ಕೊಂಡ್ರೆ ಇನಿಷಿಯಲ್ ಸಿಂಪ್ಟಮ್ಸ್ ಈ ಕಾಯಿಲೆಗೆ ಈ ರೀತಿಯಾಗಿರುತ್ತೆ, ಇದು ಸ್ಪಾಂಡಿಲೋಸಿಸ್ ಅಥವಾ ಬ್ಯಾಕ್ ಪೇನ್ ಇನ್ ಕಮಿಂಗ್ ಡೇಸಲ್ಲಿ ಜಾಸ್ತಿ ಆಗ್ಬೋದು ಅನ್ನುವಂಥದ್ದು. ಬಟ್ ಜನರಲ್ ಪಬ್ಲಿಕ್ ಅದು ಗೊತ್ತೇ ಆಗೋದಿಲ್ಲ. ಹೇಗಿರುತ್ತೆ ಸ್ಪಾಂಡಿಲೋಸಿಸ್ ಇನಿಷಿಯಲ್ ಆಗಿ ಸಿಂಪ್ಟಮ್ಸ್ಗಳು ಅಂತ? ಇವಾಗ ನಾವು ಒಂದು ಬರೀ ನಾವು ನೆಕ್ ಪೇನು ಬ್ಯಾಕ್ ಪೇನ್ ಅಂದರೆ ಅದಕ್ಕೆ ಕಾರಣ ಕಂಡುಹಿಡಿಯೋದು ಭಾಳ ಇಂಪಾರ್ಟೆಂಟು. ಪೇನ್ ಅನ್ನೋದೇನೋದೆ, ನೋವು ಅನ್ನೋದು ಒಂದು ಸಿಂಪ್ಟಮ್ ಅಷ್ಟೇ. ಇವಾಗ ಕೆಮ್ಮು ಅಂದರೆ ಒಂದು ಕಾಯಿಲೆ ಅಲ್ಲ, ನೋವು ಅಂದರೆ ಒಂದು ಕಾಯಿಲೆ ಅಲ್ಲ. ಆದ್ದರಿಂದ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಜನಗಳಿಗೆ ತೊಂದರೆ ಪಡೋವನಿಗೆ ಅದು ಏನು ಅಂತ ಗೊತ್ತಾಗೋದು ಕಷ್ಟ. ಸಾಮಾನ್ಯವಾಗಿ ಬರೋದಂದರೆ ದಿನ ಬರುತ್ತೆ. ಸ್ವಲ್ಪ ನೋವು ಎದ್ದಾಗ ಕತ್ತು ಸ್ಟಿಫ್ನೆಸ್ಸು ಅಥವಾ ಬ್ಯಾಕ್ ಹಿಡ್ಕೊಳಂಗಾಗತ್ತೆ ಅನ್ನೋದು. ಆದರೆ ದಿನೇ ದಿನೇ ಅದು ಜಾಸ್ತಿ ಆಗ್ತಾ ಇದ್ದಾಗ ಅಥವಾ ಒಂದೇ ಏಕ್ದಮ್ ಶುರುವಾದಾಗ, ಮತ್ತು ಮುಂಚೆ ಹೇಳಿದಾಗೆ ಕತ್ತು ನೋವು ಮತ್ತು ಸೊಂಟದ ನೋವು ಜೊತೆಗೆ ನಮಗೆ ಕಾಲಿಗೆ ನೋವು ಬರೋದು, ಕೈಗೆ ನೋವು ಬರೋದು, ನಡೆದರೆ ಮತ್ತು ಹೊರಳಿದ್ರೆ ನೋವು ಬರೋದು, ಇದೆಲ್ಲ ಇದ್ದಾಗ ನಾವು ಬೇರೆ ಏನೋ ಕಾರಣಗಳಿರಬಹುದು, ಬರೀ ಮಸಲ್ಸಿಂದ ಬರೋದಲ್ಲ ಅಂತ ಯೋಚನೆ ಮಾಡಿಕೊಂಡು ಅಂಥ ಸಂದರ್ಭದಲ್ಲಿ ನಾವು ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದಕ್ಕೋಸ್ಕರ ನಾವು ಅಂಥ ತೊಂದರೆಗಳು ಕಂಡಾಗ ಸ್ಪೆಷಲಿಸ್ಟ್ ಹತ್ರ ಒಂದು ತಪಾಸಣೆ ಮಾಡಿಸ್ಕೊಂಡು ಮುಂದಿನ ಟ್ರೀಟ್ಮೆಂಟ್ಗೆ ಹೋಗ್ಬೇಕು. ಯಾಕೆಂದರೆ ಬರೀ ನಾವು ಒಂದು ಪೇನ್ ಕಿಲ್ಲರ್ ತೊಗೊಂಡ್ರೆ ಹೊಟ್ಟೋಗ್ಬಿಡುತ್ತೆ. ಈಚೆಗೆ ಅದು ಒಂದು ಜಾಸ್ತಿ ಆಗ್ತದೆ. ಯಾಕೆಂದರೆ ಆಫ್ ದ ಕೌಂಟರ್ ಮೆಡಿಕೇಷನ್ ಅಂತೀವಿ, ಅಥವಾ ನಾವೇ ಡಯಾಗ್ನೋಸ್ ಮಾಡಿಕೊಂಡು ಸೆಲ್ಫ್ ಮೆಡಿಕೇಷನ್ ಜೊತೆಗೆ ಸೆಲ್ಫ್ ಫಿಸಿಯೋಥೆರಪಿ ಮಾಡೋದು. ಬೇಸಿಕ್ ಇನಿಷಿಯಲಿ ಮೆಜಾರಿಟಿ ಆಫ್ ದ ಮೇ ಗೋ ಆಫ್. 70% ಎಲ್ಲ ಮಸಲ್ಸು ಜಾಯಿಂಟ್ಸ್ ಇಂದ ಬಂದಿರುತ್ತೆ, ಅದು ಇದನ್ನು ಉಪಶಮನ ಆಗುತ್ತೆ. ಆದರೆ ಇನ್ನು 20% ಇದೆಯಲ್ಲ,
ಅಂಥವ್ರಿಗೆ ಡಿಲೇ ಆಗಬಾರ್ದು. ಇದ್ರದ್ದು ನಾವು ಇತ್ತೀಚೆಗೆ ಜಾಸ್ತಿ ನೋಡ್ತಾ ಇದ್ದೇವೆ. ಅದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂತ ತಿಳ್ಕೊಬೇಕಾಗುತ್ತೆ. ಈಗ LBPಗೆ ಮೇನ್ ಕಾರಣ ನೋಡಿದ್ರೆ 10 ವರ್ಷದ ಹಿಂದೆ ಮತ್ತು ಈಗ ಏನಾದರೂ ಕಾರಣಗಳ ಚೇಂಜಸ್ ಕಾಣುತ್ತಾ ಡಾಕ್ಟರ್? ನಾನು ಹೇಳಿದ್ನಲ್ಲ, 10 ವರ್ಷದ ಹಿಂದೆ ಈಗ ಈಚೆಗೂ ಇನ್ನೂ ಒಂದು 10 ವರ್ಷ ಹಿಂದೆ ತೊಗೊಳ್ಳೋಣ. ಈಗ ಒಂದು 20 ವರ್ಷದಲ್ಲಿ ಜನಸಾಮಾನ್ಯರಲ್ಲಿ ಇಂಜುರಿ ಆಗೋದು ಅಂದರೆ ಈ ಲೇಬರ್ ಫೋರ್ಸಲ್ಲಿ ಇಂಜುರಿ ಆಗೋದು ಕಾಮನ್ ಆಗಿತ್ತು. ಅದಲ್ದಲ್ಲೇ ಸ್ಪೋರ್ಟ್ಸ್ಮನ್ಗಳಲ್ಲಿ ನೀವೇ ಕೇಳಿದ್ದೀವಿ, ಈಗ ದೊಡ್ಡ ದೊಡ್ಡ ಸ್ಪೋರ್ಟ್ಸ್ಮನ್, ಅದರೊಳಗೂ ನಮ್ಮ ದೇಶದಲ್ಲಿ ಭಾಳ ಪಾಪ್ಯುಲರ್ ಆಗಿರೋ ಕ್ರಿಕೆಟರ್ಸು, ಎಷ್ಟೋ ಜನ ಅವ್ರ ಕೆರಿಯರೇ ಹಾಳಾಗಿ ಹೋಗ್ತಾ ಇದೆ. ನಾನು ಇಲ್ಲಿ ಹೆಸರು ತೊಗೊಳಕ್ಕೆ ಇಷ್ಟ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ಇದರಿದೆಲ್ಲ ಎಕ್ಸ್ಟ್ರಾ ಸ್ಟ್ರೈನಿಂದ ಆಗ್ತಾಯಿತ್ತು. ಅದು ಬಿಟ್ಟು ಇವಾಗ ನಾನು ಹೇಳಿದ್ನಲ್ಲ, ಮುಂಚೆನೇ ಹೇಳಿದಾಗೆ ಈ ಒಂದು ನಮ್ಮ ವೆಹಿಕುಲರ್ ಟ್ರಾವೆಲ್ಲು ಅಥವಾ ಅಡ್ವೆಂಚರ್ ಸ್ಪೋರ್ಟ್ಸು, ಫಿಟ್ನೆಸ್ಗೋಸ್ಕರ ಸ್ಪೋರ್ಟ್ಸ್ ಆಡೋಕ್ಕೆ ಹೋಗೋದು, ಆಮೇಲೆ ವೀಕೆಂಡಲ್ಲಿ ಒಂದು ಪಾರ್ಟಿನಲ್ಲಿ ಸಡನ್ನಾಗಿ ವೆಯ್ಟ್ ಲಿಫ್ಟ್ ಮಾಡೋದು, ಈ ಥರ ಇಂಜರಿಗಳು ಜಾಸ್ತಿ ಆಗ್ತಾಯಿದೆ. ಹಾಗೆ ಹೇಳಿದ್ನಲ್ಲ, ನಮಗೇನೋ ನಾನು ಸಾಮಾನ್ಯವಾಗಿ ಹೇಳ್ತಿರ್ತೀನಿ ನಮ್ಮ ಪೇಷಂಟ್ ಬಂದರೆ, ನೋಡಿ ಫಿಟ್ನೆಸ್ಗೋಸ್ಕರ ಸ್ಪೋರ್ಟ್ಸ್ ಇಲ್ಲ, ಫಿಟ್ಟಾಗಿದ್ದವರು ಸ್ಪೋರ್ಟ್ಸ್ ಆಡಬೇಕು. ಫಿಟ್ನೆಸ್ಗೋಸ್ಕರ ಎಕ್ಸರ್ಸೈಸ್ ಮಾಡಬೇಕು. ಎಕ್ಸರ್ಸೈಸಲ್ಲಿ ಏನಂದರೆ ಇಟ್ ಇಸ್ ಎ ಕಂಟ್ರೋಲ್ಡ್ ಆ್ಯಕ್ಟಿವಿಟಿ. ಸ್ಪೋರ್ಟ್ಸಲ್ಲಿ ಕಂಟ್ರೋಲ್ಡ್ ಆ್ಯಕ್ಟಿವಿಟಿ ಇರಲ್ಲ. ಬಹಳ ಇದು ಕಾಮನೆಸ್ಟ್ ಮಿಸ್ಟೇಕು. ನಮ್ಮ ಒಳ್ಳೆಯದು ಸ್ಪೋರ್ಟ್ಸ್ ಆಡೋದು, ಮನಸ್ಸಿಗೆ ಉಲ್ಲಾಸ ಬರುತ್ತೆ, ದೇಹ ಹಗುರ ಆಗುತ್ತೆ. ಆದರೆ ಯಾರು ಮಾಡಬೇಕು, ಅದಕ್ಕೊಂದು ವಾರ್ಮಪ್ ತೊಗೋಬೇಕು. ಇದನ್ನು ನಾವು ಟ್ರೈನ್ ಆಗಬೇಕು. ಎಸ್ಪೆಷಲಿ ನಾವು ಒಂದು ದಿನಕ್ಕೆ 10 ಗಂಟೆ 12 ಗಂಟೆ ಕೆಲಸ ಮಾಡ್ತಾರೆ ಇವಾಗ ಸಾಫ್ಟ್ವೇರ್ ವರ್ಕರ್ಸು ಇವರೆಲ್ಲ. ಅಥವಾ ನಾನು ರಿಟೈರ್ಡ್ ಆಗಿ ಮನೇಲಿ ಕೂತಿದ್ದೀನಿ, ಕಂಟಿನ್ಯೂಸ್ ಆಗಿ ಕೂತಿರ್ತೇವೆ. ನಮ್ಮ ಮೂಳೆ ಸ್ಟ್ರೆಂಗ್ತ್ ಏನು, ನಮ್ಮ ಮಸಲ್ ಸ್ಟ್ರೆಂಗ್ತ್ ಏನು ಗೊತ್ತಿರಲ್ಲ. ಯಾರು ನಾವು ನೋಡ್ತೀವಿ, ಟಿ ವಿನಲ್ಲಿ ನೋಡ್ತೀವಿ, ಆನ್ಲೈನಲ್ಲಿ ನಾನು ಎಕ್ಸಸೈಸ್ ಮಾಡೋಕ್ಕೆ ಹೋಗ್ತೀವಿ ಅಂತಾರೆ. ಎಷ್ಟೋ ಜನ, ನಾನು ಇಲ್ಲಿ ಭಾಳ ಕಳಕಳಿಯಿಂದ ಹೇಳ್ತಾ ಇದ್ದೇನೆ, ಯೋಗ ಮಾಡೋಕ್ಕೆ ಹೋಗಿದ್ವಿ ಸರ್ ಅಂತ ಡಿಸ್ಕ್ ಆಗೋಯ್ತು. ಯಾಕೆ? ಯೋಗ ತಪ್ಪಲ್ಲ, ಯೋಗ ಹೇಳ್ಕೊಟ್ಟವ್ರು ತಪ್ಪಲ್ಲ. ಅಲ್ಲಿ ಯಾರನ್ನೋ ನೋಡಿದೆ ನಾನು ಮಾಡಿಬಿಡ್ತೇನೆ, ಒಂದೇ ದಿನಕ್ಕೆ 90 ಡಿಗ್ರಿ ತಿರುಗಿಸ್ಬಿಡ್ತೇನೆ. ಈ ಟೈಮಲ್ಲೆಲ್ಲ ಇಂಜುರಿ ಆಗೋದು ಇದನ್ನು ನಾನು ಜಾಸ್ತಿ ನೋಡ್ತಾ ಇದ್ದೇನೆ ಇತ್ತೀಚೆಗಿನ ದಿನಗಳಲ್ಲಿ. ಬರೀ ವಯಸ್ಸಾದವ್ರಿಗಲ್ಲ, ಒಮ್ಮೆಲೆ ಪ್ರೆಷರ್ ಹಾಕಿ ಏನೋ ವರ್ಕೌಟ್ ಮಾಡಿಬಿಡೋದಿಲ್ಲ, ಬೇಗ ಅಚೀವ್ ಮಾಡಬೇಕು 6 ಪ್ಯಾಕ್ 8 ಪ್ಯಾಕ್ ಅನ್ನುವಂಥದ್ದು. ಬಹುಶಃ ಈಗಿನ ಜನರೇಷನಲ್ಲಿ ಅದೇ ಕಂಪ್ಲೇಂಟ್ಸ್ಗಳು ಜಾಸ್ತಿ ಬರುತ್ತೆ ಅಂತ ಡಾಕ್ಟರ್ ಹತ್ರ. ಹೌದು. ಎಸ್, ಇವಾಗ ಈ ರೀತಿಯಾದಂಥ ಸಮಸ್ಯೆಗಳಾದಾಗ ಯಾರನ್ನು ನೋಡಬೇಕು ಅನ್ನುವಂಥದ್ದು, ಒಂದು ಸ್ಪಾಂಡ್ಲೈಸಿಸ್ ಆಗಿರ್ಬೋದು, ಬ್ಯಾಕ್ ಪೇನ್ ಆಗಿರ್ಬೋದು, ನೀ ಪೇನ್ ಆಗಿರ್ಬೋದು, ಡಾಕ್ಟರ, ನ್ಯೂರೋಸರ್ಜನ ಅಥವಾ ಫಿಸಿಯೋಥೆರಪಿಸ್ಟನ್ನು ನಾವು ಫಸ್ಟ್ ಕನ್ಸಲ್ಟ್ ಮಾಡಬೇಕಾ, ಯಾರನ್ನು ಮಾಡಬೇಕು ಅನ್ನುವಂಥ ರೈಟ್ ಡಿರೆಕ್ಷನ್ ಬೇಕಿರುತ್ತೆ? ಇದು ಭಾಳ ಕ್ಲಿಷ್ಟವಾದ ಪ್ರಶ್ನೆ. ಆದರೆ ಅದಕ್ಕೆ ಒಂದು ಉತ್ತರ ಕೊಡಬಲ್ಲೆ. ಏನಂತ ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ, ಯಾರಿಗೆ ನಾನು ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಅನ್ನೋದು ಗೊತ್ತಿದೆಯೋ ಅಂಥವ್ರ ಹತ್ರ ಹೋಗಬೇಕು ಅಂತ. ಅದು ಹೇಳೋದು ಸುಲಭ, ಅದು ಹೇಗೆ ಕಂಡುಹಿಡಿಯೋದು? ಈಗ ನೋಡಿ, ಸ್ಪೆಷಲಿಸ್ಟ್ ನಾವೆಲ್ಲ ಟ್ರೈನ್ ಆದಾಗ ನ್ಯೂರೋ ಸರ್ಜನ್ಸು, ಆರ್ಥೋಪೆಡಿಕ್ ಸರ್ಜನ್ಸು, ಸಾಮಾನ್ಯವಾಗಿ ಜನರು ಈಗ ಮುಂಚಿತವಾಗಿ ಬರೀ ಮೂಳೆಗೆ ಸಂಬಂಧಪಟ್ಟಿದೆ ಬೆನ್ನು ಅಂದರೆ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋಗ್ತಾಯಿದ್ರು. ಆಮೇಲೆ ನಾವೆಲ್ಲ ಟ್ರೈನ್ ಮಾಡ್ಕೊಂಡು ಬಂದ್ವಿ ಸ್ಪೆಷಲಿಸ್ಟ್ ಸ್ಪೈನ್ ಸರ್ಜನ್ಸ್ ಆಗಿ ನ್ಯೂರೋ ಸರ್ಜನಿಂದ. ಯಾಕೆ ಅಂದರೆ ನೋಡಿ, ಭಾಳ ಇಂಪಾರ್ಟೆಂಟು. ಈ ಒಂದು ಮಾಡಲಲ್ಲಿ ತೋರಿಸ್ತೇನೆ. ನಾವೊಂದು ಸ್ಪೈನ್ ಅಂದರೆ ಒಂದು ದೊಡ್ಡ ಮೂಳೆ ಅಲ್ಲ, ಇದು ಒಂದು 32 ಮೂಳೆ ನಮ್ಮ ತಲೆಯಿಂದ ಆಸನದವರೆಗೂ ಕನೆಕ್ಟ್ ಆಗಿದೆ. ಎಲ್ಲ ಮೂಮೆಂಟ್ಸ್ ಇದೆ, ಅದಕ್ಕೆ ಶೇಪ್ ಇದೆ, ಬೇರೆ ಬೇರೆ ಥರ ಶೇಪ್. ನಮ್ಮ ದೇಹದ ಶೇಪ್ ಕೊಡಬೇಕಂದ್ರೆ ಈ ರೀತಿ ಒಂದು ದೇವರು ಅಥವಾ ನೇಚರ್ ಒಂದು ಸೃಷ್ಟಿ ಮಾಡಿದೆ. ಇದ್ರ ಮಧ್ಯದಲ್ಲಿ ನಮಗೆ ಈ ಥರ ಇಲ್ಲಿ ಕಾಣುತ್ತಲ್ಲ, ಇದು ಡಿಸ್ಕ್ ಅಂತ ಹೇಳ್ತೇವೆ. ಇದು ಎಲ್ಲ ಜಾಯಿಂಟ್ಸು, ಇದೆಲ್ಲ ಮೂಮೆಂಟ್ ಇದೆ. ನಾವು ಕತ್ತಲ್ಲಿ ಡ್ಯಾನ್ಸ್ ಮಾಡ್ಬೋದು, ಕತ್ತಿರಿಗಿಸ್ಬೋದು, ಕೂತಿರ್ಬೋದು. ಅದರೊಳಗಡೆ ಇದನ್ನು ಮೂವ್ ಮಾಡೋಕ್ಕೆಲ್ಲ ಸುತ್ತಲೂ ಮಸಲ್ಸ್ ಇದೆ. ಈ ಮಸಲ್ಸ್ನ ಯಾರು ಮೂವ್ ಮಾಡ್ತಾರೆ? ನರ. ಆ ಬೆನ್ನು ಹುರಿ ಅಂತ ನಾವೇನು ಹೇಳ್ತೀವಿ, ಸ್ಪೈನಲ್ ಕಾರ್ಡ್ ಅನ್ನೋದನ್ನು ಇದರೊಳಗೆ ಇಟ್ಟಿದ್ದಾನೆ. ಈ ಮಾಡಲಲ್ಲಿ ಕಾಣುತ್ತೆ ನೋಡಿ, ಯೆಲ್ಲೋ ಕಲರ್ ಇದೆಯಲ್ಲ ತಮಗೆ, ಅದು ಒಳಗಡೆ ಇದೆ. ಅದರಿಂದ ರೂಟ್ಸು, ಬೇರು, ನರದ ಇದು ಭಾಳ ಸೂಕ್ಷ್ಮ. ಇವೆಲ್ಲ ಸ್ಪೈನಲ್ ಕಾರ್ಡ್ ನಥಿಂಗ್ ಬಟ್ ಎಕ್ಸ್ಟೆನ್ಷನ್ ಆಫ್ ಬ್ರೈನ್ ಇಟ್ ಸೆಲ್ಫ್. ಇದೆಲ್ಲ ಬರ್ತಾ ಇದೆ. ಸೊ ಇದರಿಂದ ಆಚೆ ಬಂದು ಅದು ಮೂವ್ ಮಾಡೋಕ್ಕೆ ಫೋರ್ಸ್ ಕೊಡುತ್ತೆ. ಇದೆಲ್ಲ ಇಂಜುರಿ ಆಗ್ಬೋದು. ನಾವು ಇದನ್ನು ಬರೀ ಸ್ಪೈನ್ ಅಂದರೆ ಬರೀ ಮೂಳೆಯಿಂದ ಆಗಲಿ ಡಿಸ್ಕಿಂದಾಗಲಿ ಬರೋದಲ್ಲ, ಮಾಂಸಖಂಡದಿಂದ ಬರ್ಬೋದು, ಈ ಜಾಯಿಂಟ್ಸ್ ಲಿಗಮೆಂಟಿಂದ ಬರ್ಬೋದು ಪೇನು, ಮತ್ತು ಈ ನರ್ವ್ಸಿಂದ ಬರ್ಬೋದು. ಅಲ್ಟಿಮೇಟ್ಲಿ ಇದು ಏನೇ ಆದರೂ ಕೂಡ ಡ್ಯಾಮೇಜ್ ಆಗೋದು ನರ್ವ್ಸ್ಗೆ. ಅದರಿಂದ ಮನುಷ್ಯನಿಗೆ ಒಂದು ಪ್ಯಾರಾಲಿಸಿಸ್ ಆಗ್ಬೋದು. ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಇನ್ ಡೀಟೇಲ್ ಅಂತಂದರೆ, ಯಾರು ನೋಡಬೇಕು ಅಂತ ಬರುತ್ತೆ. ಈ ಕಾಂಪ್ಲಿಕೇಶನ್ಸ್ ಆದಾಗ ಹಾಗೆ ಆಗಿ ಇವಾಗ ನ್ಯೂರೋ ಸರ್ಜನ್ಸ್ ಬಂದರು.
ನ್ಯೂರೋ ಸರ್ಜನ್ಸು ಎಲ್ಲ ಮಾಡ್ತಾ ಇರಲ್ಲ, ನ್ಯೂರೋ ಸ್ಪೈನ್ ಸರ್ಜನ್ ಅಂತ ಬಂದ್ವಿ. ಒಟ್ಟಿನಲ್ಲಿ ಸರ್ಜನ್ ಅಂದ ತಕ್ಷಣ ಅವರು ಆಪ್ರೇಷನ್ ಮಾಡಬೇಕಾಗಿಲ್ಲ. ಎಲ್ಲ ಫಸ್ಟ್ ಡಯಾಗ್ನೋಸಿಸ್ ಮಾಡೋಕ್ಕೆ ಗೊತ್ತಾಗಬೇಕು, ಡಯಾಗ್ನೋಸ್ಟಿಕ್ ಸಾಧನಗಳಿರಬೇಕು ನಮಗೆ. ಅದಾದಮೇಲೆ ಟ್ರೀಟ್ಮೆಂಟ್ ಭಾಳಷ್ಟು ಜನಕ್ಕೆ ಏನು ಸರ್ಜರಿ ಬೇಕಾಗಲ್ಲ. 100ಕ್ಕೆ 90 ಜನಕ್ಕೆ ಡಿಸ್ಕ್ ಹೊರಗಡೆ ಬಂದಿದ್ದರೂ ಕೂಡ ಆಪ್ರೇಷನ್ ಬೇಕಾಗೋದಿಲ್ಲ. ಅದನ್ನು ಆಮೇಲೆ ಡಯಾಗ್ನೋಸ್ ಆದಮೇಲೆ ನಾವು ಅದಕ್ಕೆ ಫಿಸಿಯೋಥೆರಪಿ ಕೊಡಬೇಕಾ, ಮೆಡಿಕೇಷನ್ಸ್ ಕೊಡಬೇಕಾ, ಇಂಜೆಕ್ಷನ್ ಮೆಡಿಕೇಷನ್ ಕೊಡಬೇಕಾ, ಅಥವಾ ಬರೀ ಒಂದು ಎಕ್ಸರ್ಸೈಸ್ ಪ್ರೋಗ್ರಾಮಲ್ಲಿ ಇಂಪ್ರೂವ್ ಮಾಡ್ಬೋದಾ, ಅದನ್ನು ಡಿಸೈಡ್ ಮಾಡ್ತೀವಿ. ಆವಾಗ ನಾವು ಈಗ ಆಕ್ಯುಪ್ರೆಷರ್ ಯಾರೋ ತೊಗೊಳ್ಳಿ, ಆಯುರ್ವೇದ ಟ್ರೀಟ್ಮೆಂಟ್ ಯಾರೋ ತೊಗೊಳ್ಳಿ, ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಇರಲಿ. ಇದನ್ನು ಪೇಯ್ನ್ ಉಪಶಮನ ಮಾಡೋಕ್ಕೆ ಯಾತಿಗೆ ಪೇಯ್ನ್ ಬಂತು ಅಂತ ಮೊದಲು ಕಂಡುಹಿಡಬೇಕು. ಆದ್ದರಿಂದ ನಮ್ಮ ರೆಕಮೆಂಡೇಷನ್ ಏನು ಅಂದರೆ, ಯಾರು ಒಬ್ಬರು ಕ್ವಾಲಿಫೈಡ್ ಆಗಿರ್ತಾರೆ, ಇದ್ರ ಬಗ್ಗೆ ಸ್ಪೆಷಲಿಸ್ಟ್ ಆಗಿರ್ತಾರೆ, ಅವರು ಫಸ್ಟು ಡಯಾಗ್ನೋಸ್ ಮಾಡೋಕ್ಕೆ ಗೊತ್ತಿರಬೇಕು, ಎಲ್ಲ ಥರ ಟ್ರೀಟ್ಮೆಂಟು ಗೊತ್ತಿರಬೇಕು. ನನಗೆ ಇವತ್ತು ಆಪ್ರೇಷನ್ ಮಾಡೋಕ್ಕೆ ಬರುತ್ತೆ, ಬರೀ ಆಪ್ರೇಷನ್ ಮಾಡ್ತೀನಿ, ಇಲ್ಲ ನನಗೆ ಬರೀ ಫಿಸಿಯೋಥೆರಪಿ ಕೊಡೋಕ್ಕೆ ಬರುತ್ತೆ, ಫಿಸಿಯೋಥೆರಪಿ ಮಾತ್ರ ಮಾಡ್ತೀನಿ, ಇಂಜೆಕ್ಷನ್ ಮಾತ್ರ ಕೊಡ್ತೀನಿ ಅಂತಂದರೆ ಅದು ಸಂಪೂರ್ಣ ಟ್ರೀಟ್ಮೆಂಟ್ ಆಗೋದಿಲ್ಲ. ಅದರಿಂದ ಮಿಸ್ಟೇಕ್ಗಳಾಗೋ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಇನ್ವೆಸ್ಟಿಗೇಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ, ಜೊತೆಗೆ ಇದನ್ನು ಪೇಷಂಟ್ಗೆ ತಿಳಿ ಹೇಳೋದು. ಬಿಕಾಸ್ ಈಗಿನವ್ರು ಬಂದವರೆಲ್ಲರೂ ಕೂಡ 1-2 ದಿನದಲ್ಲಿ ಆ ಪೇಯ್ನ್ ರಿಲೀಫ್ ಆಗಿಬಿಡಬೇಕು ಅನ್ನುವಂಥ ಮೆಡಿಕೇಷನನ್ನೇ ಕೇಳ್ತಾರೆ, ಡಿಮ್ಯಾಂಡ್ ಮಾಡ್ತಾರೆ ಕೂಡ ಡಾಕ್ಟರ್ ಹತ್ರ. ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಾ, ಜೊತೆಗೆ ಇನ್ವೆಸ್ಟಿಗೇಷನ್ನ ಇಂಪಾರ್ಟೆನ್ಸ್ ಹೇಗೆ ತಿಳಿಸ್ಕೊಡ್ತೀರಾ? ಹೆಚ್ಚು ಕಡಿಮೆ ಇವಾಗ ನಿಮಗೆ ಏನು ನಾನು ಉತ್ತರ ತೋರಿಸ್ತೀನಿ, ಇದೇ ಥರ ಮಾಡಲು ಇದೆಲ್ಲ ನನ್ನ ಕ್ಲಿನಿಕಲ್ಲೂ ಇರುತ್ತೆ. ಯಾವಾಗಲೂ ಅವರಿಗೆ ತೋರಿಸಿ ನಮ್ಮದು ಅನಲೈಸ್ ಮಾಡಿ ಪೇನ್ನ ಯಾತಿಗೆ ಬರ್ತಾ ಇರಬಹುದು ಅಂತ. ಕೆಲವೊಮ್ಮೆ ಹೇಳ್ತೀವಿ, ನೋಡಪ್ಪ 100ಕ್ಕೆ 90 ಭಾಗ ಇವೆಲ್ಲ ಮಸಲ್ ಪೇನ್ ಬಂದಿರ್ಬೋದು. ಅಂದರೆ ನಾವು ಯಾವ ಥರ ಸ್ಕ್ಯಾನಿಂಗು ಇದು ಮಾಡಿದ್ರೂ ಕೂಡ ಗೊತ್ತಾಗ್ದಲೇ ಇರ್ಬೋದು. ಆದರೂ ಕೂಡ ಮಾಡೋದು ಅವಶ್ಯಕತೆ ಇದೆ. ಯಾತಕ್ಕೆ ಅಂದರೆ ಇನ್ನು 10 ಭಾಗ ಡೇಂಜರಸ್ ಆಗಿ ಇದು ಯಾವುದಾದ್ರು ತೊಂದರೆ ಇರಬಹುದು, ಡಿಸ್ಕು ಹೊರಗಡೆ ಬಂದು ನರದ ಮೇಲೆ ಕೂತಿರಬಹುದು. ಆಪ್ರೇಷನ್ ಮಾಡ್ತೀವಿ ಅಂತಲ್ಲ, ಆವಾಗ ನಾವು ಮಾಡುವಂಥ ಫಿಸಿಯೋಥೆರಪಿನೇ ಬೇರೆ, ಆವಾಗ ಕೊಡೋ ಮೆಡಿಸನ್ನೇ ಬೇರೆ. ಆದ್ದರಿಂದ ಇದು ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇದು ನೋಡಿ, ಈ ವಿಚಾರದಲ್ಲಿ ನಾವು ಹೇಳಬೇಕು ಅಂದರೆ ನಮ್ಮ ದೇಶ ಬಹಳಷ್ಟು ಮುಂದುವರೆದಿದೆ. ಯಾಕಂದರೆ ನಮ್ಮಲ್ಲಿ ಈ ಡಯಾಗ್ನೋಸ್ಟಿಕ್ ಟೂಲ್ಸು ಬಹಳ ಸುಲಭವಾಗಿ ಸಿಗುತ್ತೆ. ಅಂದರೆ ಎಲ್ಲರೂ ಆರ್ಡ್ರ್ ಮಾಡಬಾರ್ದು. ಮಾಡಿದ ತಕ್ಷಣ ನಮಗೆ ಕೆಲವು ಸಮಯ ಗೊತ್ತಾಗೋದಿಲ್ಲ ಪೇಯ್ನ್ ಎಲ್ಲಿಂದ ಬರ್ತಾ ಇದೆ ಅಂತ. 10 ನಿಮಿಷದಲ್ಲಿ ನಮಗೆ ಗೊತ್ತಾಗುತ್ತೆ ಡಯಾಗ್ನೋಸಿಸ್, ಇಂಥ ಕಡೆಯಿಂದನೇ ಕರೆಕ್ಟಾಗಿ ಬರ್ತಾ ಇದೆ, ಈ ನರಕ್ಕೆ ತೊಂದರೆ ಆಗಿದೆ, ಈ ಮೂಳೆಯಲ್ಲೇ ಫ್ರ್ಯಾಕ್ಚರ್ ಆಗಿದೆ, ಅಥವಾ ಈ ಡಿಸ್ಕೆ ಹೊರಗಡೆ ಬಂದಿದೆ ಅಂತ. ನಾನು ನೋಡ್ತಾ ಇರ್ತೀನಿ ಸಾಮಾನ್ಯವಾಗಿ ಭಾಳಷ್ಟು ಜನ ಇಂಡಿಯನ್ಸು ಬೇರೆ ದೇಶದಲ್ಲಿ, ಇನ್ಕ್ಲೂಡಿಂಗ್ ಹೇಳಬೇಕು ಅಂತಂದರೆ ಕೆಲವೊಮ್ಮೆ ನಾವು ಅಲ್ಲಿರೋ ಡಾಕ್ಟ್ರುಗಳು ಇಲ್ಲಿ ಬಂದು ಆಪ್ರೇಷನ್ ಮಾಡ್ಕೊಂಡು, ಯಾಕೆಂದರೆ ಅಲ್ಲಿ ಕ್ರಮ ಬೇರೆ. ಇವ್ರ ಹತ್ರ ಹೋಗಿ ಅವ್ರ ಹತ್ರ ಹೋಗಿ ಎಲ್ಲ ಮನುಷ್ಯನಿಗೆ ಪೇಯ್ನ್ ಜಾಸ್ತಿ ಆಗಿ ಕೈ ಕಾಲಲ್ಲಿ ವೀಕ್ನೆಸ್ ಬರ್ತಾ ಇದ್ರೂ ಕೂಡ ಅವ್ರು ಕಾಯ್ತಾ ಇರ್ತಾರೆ. ಅದು ಆಗೋದಿಲ್ಲ. ನಮ್ಮಲ್ಲಿ ಅದಾಗ್ತಾ ಇಲ್ಲ. ಯಾರಿಗೆ ಗೊತ್ತಾಗತ್ತೆ ಅಪ್ರೋಚ್ ಇದೆ, ಇವಾಗ ನಮ್ಮಂಥ ಒಂದು ಎಲ್ಲಿ ಕೆಲಸ ಮಾಡ್ತೀನಿ ಅದು ಈ ರೀತಿ ಭಾಳಷ್ಟು ಆಸ್ಪತ್ರೆಗಳಿದೆ ಬೆಂಗಳೂರಲ್ಲಿ. ಅಲ್ಲಿ ಕರೆಕ್ಟಾಗಿ ಇರೋರ ಹತ್ರ ನೀವು ಡೈರೆಕ್ಟಾಗಿ ಹೋಗಿ ಡಯಾಗ್ನೋಸ್ ಮಾಡಿಸ್ಕೊಳ್ಳೋದು ಸುಲಭ. ಬೆಸ್ಟ್ ಡಯಾಗ್ನೋಸಿಸು ನಾವೇನಾದ್ರು ನರಕ್ಕೆ ತೊಂದರೆ ಆಗ್ತಾಯಿದೆ ಇವತ್ತು, ಅಥವಾ ಮೂಳೆ ಅಥವಾ ಡಿಸ್ಕಲ್ಲಿ ತೊಂದರೆ ಇದೆ ಅಂತ ಗೊತ್ತಾದರೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ MRI ಸ್ಕ್ಯಾನಿಂಗ್. ಈ MRI ಸ್ಕ್ಯಾನಿಂಗಲ್ಲಿ ನಮಗೆ ಮೂಳೆ, ಡಿಸ್ಕು, ನರ, ರಕ್ತನಾಳ ಅಥವಾ ಇನ್ಫೆಕ್ಷನ್ ಇದ್ದರೆ, ಆಸ್ಟಿಯೋಪೋರೋಸಿಸ್ ಇದ್ದರೆ ಪ್ರತಿಯೊಂದು ಗೊತ್ತಾಗುತ್ತೆ. ಎರಡನೇದು ಏನಪ್ಪ ಇಂಪಾರ್ಟೆಂಟ್ ಅಂದರೆ ಅದು ಎಕ್ಸ್ರೇ ಅಲ್ಲ, ಅದು ಒಂದು ಫೋಟೋ ತೆಗೆದಾಗೆ. ಎಷ್ಟು ಸಲ ಬೇಕಾದ್ರೆ ನಾವು ಮಾಡಬಹುದು, ಖರ್ಚಾಗ್ಬೋದು, ಅದರ ಬಗ್ಗೆ ಆಮೇಲೆ ನೋಡೋಣ. ಆದರೆ ಅದು ಮಾಡೋದ್ರಿಂದ ದೇಹಕ್ಕೆ ಯಾವ ರೀತಿಯೂ ತೊಂದರೆ ಇಲ್ಲ. ಹುಟ್ಟಿದ ಗರ್ಭದೊಳಗಿರುವಂಥ ಒಂದು ಮಗು ಕೂಡ ತೊಂದರೆ ಆಗೋದಿಲ್ಲ. ಅಂದರೆ ಗರ್ಭಿಣಿ ಸ್ತ್ರೀಯರಿಂದ ಹಿಡಿದು ಎಷ್ಟೇ ವಯಸ್ಸಾಗಿರಲಿ, ಯಾವುದೇ ಕಂಡೀಷನ್ ಇರಲಿ ಅದರೊಳಗೆ ಮಾಡಬಹುದು. ಉಪವಾಸ ಮಾಡಬೇಕು, ಶುಗರ್ ಲೆವೆಲ್ ನೋಡಬೇಕು, ಕಿಡ್ನಿ ಫಂಕ್ಷನ್ ನೋಡಬೇಕು ಅನ್ನೋ ಅವಶ್ಯಕತೆ ಇರೋದ್ರಿಲ್ಲ. ಆದ್ದರಿಂದ ಎಲ್ಲಿ ಇಂಡಿಕೇಟೆಡ್ ಇರುತ್ತೋ ಅಂಥ ಕಡೆ ಇದನ್ನು ಮಾಡೋದು ಒಳ್ಳೆಯದು. ಮತ್ತು ಎರಡನೇದು ಕತ್ತಿನಿಂದ, ನಾನು ಹೇಳಿದೆ ಕತ್ತಿನಿಂದ ನಮ್ಮ ಬಾಟಮ್ವರೆಗೂ ಎಲ್ಲ ಸ್ಪೈನು ನಾವು ಒಂದೇ ಸಲಕ್ಕೆ ನೋಡಬಹುದು. ಯಾಕೆಂದರೆ ಯಾರು ಇಂಟರ್ಲಿಂಕ್ಡ್. ನಾವು ಕೆಲವು ಸಲ ಬರೀ ಬ್ಯಾಕ್ ಪೇನ್ ಅಂದಿರ್ತೀವಿ, ಅದು ಬೆನ್ನಿನ ಮೇಲೆ ಕೂಡ ಬಂದಿರಬಹುದು. ಸೊ ಇದೆಲ್ಲ ನನಗೆ ಕೇಳಿದ್ರೆ ಎಲ್ಲಿ ಇಂಡಿಕೇಷನ್ ಇರುತ್ತೋ, ಎಲ್ಲಿ ನಮಗೆ ಅನಿಸುತ್ತೋ ಚಾನ್ಸಸ್ ಆರ್ ಮೋರ್ ದ್ಯಾನ್ 10-20% ಆಫ್ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್, ಐ ವುಡ್ ಲೈಕ್ ಟು ಡೂ MRI ಸ್ಕ್ಯಾನಿಂಗ್. ಎಸ್ ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಜೊತೆಗೆ ಪ್ರಿವೆನ್ಷನ್ಗೆ ಒಂದು ಹಾಗೆ ಟೇಕ್ ಹೋಮ್ ಮೆಸೇಜನ್ನು ಕೊಡ್ಬೋದು ಕೊನೆಯದಾಗಿ? ಒಂದು ನಮ್ಮ ದೇಹದ ಸ್ಪೈನ್ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು.
ಆಮೇಲೆ ಅದಕ್ಕೆ ಸ್ಪೈನಿಗೆ ಬೇಕಾದಂತೆ ಕೆಲವು ದಿನನಿತ್ಯ ನಾವು ನೋಡಬೇಕಾಗಿರೋದು, ನಾವು ಹೇಗೆ ಮಲಗ್ತೇವೆ, ಹೇಗೆ ಕೂತ್ಕೊಳ್ತೇವೆ, ಹೇಗೆ ನಾವು ಓಡಾಡ್ತೇವೆ, ನಾವು ಉಪಯೋಗಿಸೋಂಥ ಉಡುಪುಗಳು, ಇದೆಲ್ಲನೂ ನಾವು ಗಮನ ಕೊಡಬೇಕಾಗುತ್ತೆ. ಅಂದರೆ ಈಗ ನೋಡಿ, ಸಾಮಾನ್ಯವಾಗಿ ಎಲ್ಲ ನೇರವಾಗಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ನೇರವಾಗಿ ಯಾವಾಗ ಕೂತ್ಕೊಳ್ಬೋದು ಅಂತಂದರೆ, ನಾವು ಪದ್ಮಾಸನ ಅಥವಾ ಒಂದು ಕ್ರಾಸ್ ಲೆಗ್, ಚಕ್ಕಮಟ್ಲ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಆ ರೀತಿ ಕೂತ್ಕೊಳ್ವಾಗ ನಾವು ಕೂತ್ಕೊಳ್ಳೋಕ್ಕಾಗತ್ತೆ. ಆವಾಗ ಬ್ಯಾಲೆನ್ಸ್ ಆಗಿ ಸಪೋರ್ಟ್ ಆಗಿರುತ್ತೆ. ಇಲ್ದಿದ್ರೆ ಏನಾಗುತ್ತೆ, ನಾವು ಈ ಚೇರ್ಗಳಿದೆಯಲ್ಲ ವರ್ಸ್ಟ್. ಯಾಕೆಂದರೆ ಈ ದೇಹ ನಮಗೆ ಇದು ಒಂದು 4 ದಶಲಕ್ಷ ಸಾವಿರ ವರ್ಷಗಳ ಹಿಂದೆ ಈ ಹೋಮಿಯೋಸೆಪಿಯನ್ ಬಾಡಿ ಬಂದಿದೆ. ಆವಾಗ ನಾವು ಚೇರ್ ಇಟ್ಕೊಂಡು ಹುಟ್ಟಿರಲಿಲ್ಲ. ಇವಾಗ ನಾವು ಚೇರು, ಫರ್ನಿಚರ್ಸ್ ಇದೆಲ್ಲ ಇಟ್ಕೊಳ್ತೀವಿ. ಅದರ ಶೇಪು ನಮಗೆ ಫಿಟ್ ಆಗುತ್ತೆಲ್ಲ ನೋಡ್ಕೋಬೇಕು. ಒಟ್ಟಿನಲ್ಲಿ ಬೆನ್ನಿಗೆ ಸಪೋರ್ಟ್ ಇರಬೇಕು ಮತ್ತು ಒಂದೇ ಪೊಸಿಷನಲ್ಲಿ ಕಂಟಿನ್ಯೂಸ್ ಆಗಿದ್ದರೆ ತೊಂದರೆ ಬರುತ್ತೆ. ಇವಾಗ ನಿಂತ್ಕೊಳ್ತೀವಿ, ನಾವು ಸ್ಟ್ರೇಟಾಗಿ ನಾವು ಒಂದು ಅಟೆನ್ಷನ್ನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ವಿಶ್ರಾಮ್ ಅಂತ ಹೇಳಿಕೊಟ್ಟಿದ್ದಾರೆ ನಮಗೆಲ್ಲ, ಸ್ಟ್ಯಾಂಡರ್ಡ್ ಟೀಸ್ ಅಂತ, ಕಾಲು ಅಗಲ ಮಾಡಿ ನಿಂತ್ಕೊಳ್ಳೋದು. ಆಮೇಲೆ ಬಗ್ಗುವಾಗ ಯಾವಾಗಲೂ ನಾವು ನೆಲದ ಮೇಲೆ ಒಂದು ಕೂದಲನ್ನ ಎತ್ತಬೇಕಾದ್ರೂ ಕೂಡ ನಾವು ಮಂಡಿ ಕೂಡ ಮಡಚಿ ಬಗ್ಗಿದ್ರೆ ಒಳ್ಳೆಯದು. ಆವಾಗ ಒಂದು ಜ್ಞಾಪಕ ಇಟ್ಕೋಬೇಕು, ಈ ಮಂಡಿ ಜಾಯಿಂಟ್ ಯಾಕೆ ಕೊಟ್ಟಿದ್ದಾರೆ ನೇಚರ್ ಅಂದರೆ ಅದನ್ನು ಉಪಯೋಗಿಸಿ ಅಂತ. ಹಾಗೆ ಇದು ಯಾಕೆಂದರೆ ದಿನನಿತ್ಯ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಸಡನ್ನಾಗಿ ಒಂದೇ ಕಡೆಯಿಂದ ಭಾರ ಎತ್ತಬಾರ್ದು. ಆಮೇಲೆ ಒಂದು ಭಾರ ನಾವು ಕೈಲಿ ಹಿಡ್ಕೊಂಡು ಹೋಗ್ಬೇಕಾದ್ರೆ ನಾವೇನು ಹೇಳ್ತೀವಿ ಅಂದರೆ, ಒಂದು ಮಗುನ ಎತ್ಕೊಂಡಂಗೆ ಹೋಗಿ, ಆವಾಗ ನಿಮ್ಮ ಬೆನ್ನು ನೋವು ಕಡಿಮೆ ಆಗುತ್ತೆ. ಯಾಕೆಂದರೆ ತಾಯಿ ಹೊರ್ತಾಳೆ, ಎಷ್ಟೋ ಮಗುನ ಹೊತ್ಕೊಂಡಿರ್ತಾಳೆ, ಆದರೆ ಅವಳಿಗೆ ಅಷ್ಟು ಬೆನ್ನು ಬರಲ್ಲ. ನಿಶಕ್ತಿ ಇದ್ದರೆ ಬೇರೆ ಮಾತು. ಹಾಗೆ ಎಲ್ಲರೂ ಒಂದು ತೊಗೊಳ್ಳುವಾಗ ಇವೆಲ್ಲ ದಿನನಿತ್ಯ ಮಾಡಬೇಕಾದ್ದು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಸ್ಟ್ರೆಚ್ ಮಾಡ್ತಾ ಇರಬೇಕು ಅವಾಗವಾಗ, ಎಕ್ಸರ್ಸೈಸ್ ಅಂತಲ್ಲ. ಆ ಸ್ಟ್ರೆಚಸ್ ತಿಳ್ಕೊಬೋದು, ಫಿಸಿಯೋಥೆರಪಿಸ್ಟ್ ಹೇಳ್ಕೊಡ್ತಾರೆ, ಇದರಿಂದ ಅನುಕೂಲ ಆಗುತ್ತೆ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀ ಪೇನ್, ಬ್ಯಾಕ್ ಪೇನ್, ಸ್ಪಾಂಡಿಲೋಸಿಸ್ ಬಗ್ಗೆ ಬಹಳ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಧನ್ಯವಾದಗಳು ಶ್ರೋತೃಗಳಿಗೆ. ಇದುವರೆಗೆ ನಮ್ಮ ಜೊತೆಗಿದ್ದು ಡಾಕ್ಟರ್ ಕೃಷ್ಣ ಕೇರ್. ನೇರ ಭೇಟಿಗಾಗಿರುವಂಥ ನಂಬರ್ ಹಾಗೆ ವಿಳಾಸವನ್ನು ನೋಟ್ ಮಾಡ್ಕೊಳ್ಳಿ. ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್, ಜಯನಗರ, ಬೆಂಗಳೂರು. ದೂರವಾಣಿ ಸಂಖ್ಯೆ 9019963161. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.